ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ರಾಯರಿಂದ ರಾಯರ ಭಕ್ತರಿಗೆ ಆಗುವಂತಹ ಆ ಪವಾಡದ ಬಗ್ಗೆ, ರಾಯರ ಮಹಿಮೆಯ ಬಗ್ಗೆ ವಿಶೇಷವಾದಂತಹ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನೆಲೆಸಿರುವಂತಹ ಹಿರಿಯ ರಾಯರ ಭಕ್ತೆಯೊಬ್ಬರ ಬದುಕಿನಲ್ಲಿ, ಹಾಗೆಯೇ ಈ ಭಕ್ತೆಯ ಕುಟುಂಬದಲ್ಲಿ ನಡೆದಂತಹ 3 ರಾಯರ ಪವಾಡಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ 100 ವರ್ಷಗಳ ಹಿಂದೆ ರಾಯರ ಆರಾಧನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಪ್ರಸಾರ ಮಾಡ್ತೀನಿ. ಹಾಗೇನೆ 50 ವರ್ಷಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭ ಆಗಿತ್ತು. ಎರಡೂ ಕಡೆ ಬಾಂಬ್ ಸ್ಫೋಟಗಳಾಗ್ತಾ ಇತ್ತು. ನೂರಾರು ಜನ ಸೈನಿಕರು ತಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಈ ಹಿರಿಯ ರಾಯರ ಭಕ್ತರನ್ನ ರಾಯರು ಹೇಗೆ ಕಾಪಾಡಿದ್ರು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಹಾಗೇನೆ 50 ವರ್ಷದ ಹಿಂದೆ ಇದೇ ರಾಯರ ಭಕ್ತೆಯ ಮನೆಯಲ್ಲಿ ಹೃದಯಾಘಾತ ಆದಾಗ ರಾಯರೇ ಆಪರೇಷನ್ ಥಿಯೇಟರ್ಗೆ ಬಂದು ಹೇಗೆ ಈ ರಾಯರ ಭಕ್ತರಿಗೆ ಆಪರೇಷನ್ ಮಾಡಿ ಸಕ್ಸಸ್ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ಹಾಗಾದರೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನೆಲೆಸಿರುವಂತಹ ಈ ಹಿರಿಯ ರಾಯರ ಭಕ್ತೆಯ ಕುಟುಂಬದಲ್ಲಿ ನಡೆದಂತಹ ಆ ಘಟನೆಗಳೇನು, ರಾಯರು ಮಾಡಿದಂತಹ ಆ ಪವಾಡಗಳೇನು, ಅದನ್ನು ಆ ರಾಯರ ಭಕ್ತೆಯ ಬಾಯಲ್ಲೇ ನೀವು ಕೇಳೋರಂತೆ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ. ನನಗೆ 80 ವರ್ಷ ಆಗಿದೆ. ನಮ್ಮ ಹರಪನಹಳ್ಳಿ, ಬಳ್ಳಾರಿ ಡಿಸ್ಟಿಕ್ಕು ಹರಪನಹಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಪವಾಡ ನಡೆಸಿತ್ತು ನಮ್ಮ ಮನೆಯಲ್ಲಿ. ಅದು ಆರಾಧನೆ ಮೊದಲ ದಿವಸ, 2ನೇ ದಿವಸ, 3ನೇ ದಿವಸ ರಥೋತ್ಸವ ನಡೆಯೋ ಮುಂದೆ ಆ ಮಗು ರಥದ ಗಾಲಿ ಒಳಗೆ
ಸಿಕ್ಕಾಕೊಂಬಿಡ್ತು. ಆವಾಗ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅದು ಬದುಕಲ್ಲ ಅಂತ ಹೇಳಿಬಿಟ್ರು. ಆ ಮಗುನ ಅವ್ರ ಮನೇಲಿ ಕರ್ಕೊಂಬಂದು ಇಟ್ಕೊಂಡು ಅವರು ಯೋಚನೆ ಮಾಡ್ತಾಯಿದ್ರು, ಏನು ಕಥೆಯಪ್ಪ, ಇರೋದು ಒಂದೇ ಮಗು ನಮ್ಮ ಇದಕ್ಕೆ ಅಂತ ಯೋಚನೆ ಮಾಡ್ತಿದ್ದಾಗ ರಾಘವೇಂದ್ರ ಸ್ವಾಮಿಗಳು ರಾತ್ರಿ ಬಂದುಬಿಟ್ಟು ಕನಸಿನಲ್ಲಿ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗನ ನಾನು ಬದುಕಿಸ್ಕೊಡ್ತೀನಿ, ಆದರೆ ನಾ ಹೇಳಿದ್ದೆಲ್ಲ ಮಾಡಬೇಕು ಅಂತ ಹೇಳಿದರು. ಅವರಾಗಲಿ ನೀವೇನು ಹೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿದರು. ಆವಾಗ ಅವರು ಏನಿಲ್ಲ, ಮಧ್ಯ ಆರಾಧನೆ ದಿವಸ ನೀವು ಅಲಂಕಾರ ಮಾಡಬೇಕು. ಅಲಂಕಾರ ಬ್ರಾಹ್ಮಣರಿಗೆ 5 ಜನ ಕರೆದ್ಬಿಟ್ಟು 5 ಮಡಿಗಳು ತಂದು ಆಮೇಲೆ ಅಡುಗೆ ಮಾಡಿಸಿ ಮಂಡಿಗೆ ಮಾಡಿಸ್ಬೇಕು. ಆಮೇಲೆ ಅವ್ರಿಗೆಲ್ಲ ಫಲ ತಾಂಬೂಲ ಕೊಡಬೇಕು 5 ಮಂದಿಗೂ. ಆಮೇಲೆ ದೀಪಗಳು ಹಚ್ಚಿಡಬೇಕು. ಆಮೇಲೆ ಅದನ್ನೆಲ್ಲ ನೈವೇದ್ಯ ಮಾಡಿಸ್ಬೇಕು ರಾಘವೇಂದ್ರ ಸ್ವಾಮಿಗಳಿಗೆ. ಅದಾದಮೇಲೆ ಅವ್ರು ಬಂದು ಪೂಜೆ ಮಾಡ್ತಿದ್ದವ್ರು ಬಂದು, ರಾಯರ ಪೂಜೆ ಮಾಡ್ತಿದ್ದವ್ರು ಬಂದು ಅವರು ಅಲ್ಲಿಗೆ ಮಂಗಳಾರತಿ ಮಾಡ್ತಾರೆ. ಅವ್ರಿಗೆ ಮಾಡಿ ಆಮೇಲೆ ಕೃಷ್ಣಾರ್ಪಣ ಅಂತಾರೆ, ಅವರು ಊಟ ಮಾಡ್ತಾರೆ. ಇದು ಕಡೆವರೆಗೂ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆಗಲಿ ಅಂತ ಮನೆಯವರು ಒಪ್ಕೊಂಡ್ರು. ಆಮೇಲೆ ಆ ಮಗುನ ಹತ್ರ ರಾಘವೇಂದ್ರ ಸ್ವಾಮಿಗಳು ಹೋಗಿ ತಲೆ ಹತ್ರ ಹಿಂಗೆ ಮುಟ್ಟಿದ್ರು ಆ ಮಗು ಮಲಗಿದ್ದಾಗ ಎದ್ದು ಬಿಡ್ತು, ಚೆನ್ನಾಗಾಗ್ಬಿಡುತ್ತೆ. ಅವ್ರಿಗೆ ತುಂಬ ಸಂತೋಷ ಆಯಿತು. ಈಗ ಕೂಡ 100 ವರ್ಷ ಆದರೂ ಕೂಡ ನಮ್ಮ ಮನೆಗೆ ನಮ್ಮ ತಮ್ಮ ನಾಗರಾಜಾಚಾರ್ಯ ವೈದ್ಯ ಮತ್ತು ನಮ್ಮ ಅಣ್ಣನ ಮಗ ಕೇಶವ ವೈದ್ಯ ಈಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಇನ್ನೊಂದು ರಾಯರದ ಪವಾಡ ಹೇಳ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ಶಾರದಮ್ಮ ಅಂತ, ನಮ್ಮ ದೊಡ್ಡಪ್ಪ ರಾಮರಾಯರು ಅಂತ, ಅವರಿಗೆ ಬೆಂಗಳೂರಿನಲ್ಲೇ ಅವರು ವಾಸ ಮಾಡ್ತಾಯಿದ್ರು. ಅವರಿಗೆ 5 ಮಂದಿ ಮಕ್ಕಳಿದ್ದರು. 5 ಮಂದಿ ಗಂಡು ಮಕ್ಕಳು, ಒಬ್ಬಳೇ ಮಕ್ಕಳು. ಆತ ನರಸಿಂಹಮೂರ್ತಿ ಅಂತ ನಮ್ಮ ಅಣ್ಣ ಆಗಬೇಕು. ಆತಗೆ ಮದುವೆ ಕೂಡ ಆಗಿತ್ತು, ಕಿರ್ಲೋಸ್ಕರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು. ಅವರು ಬೆಂಗಳೂರಿನಾಗ ಏನೂ ಅನುಕೂಲ ಇರಲಿಲ್ಲ. ಅವರು ತಮಿಳ್ನಾಡಿನಾಗ ಹೋಗಿ ತೋರಿಸಿ ಬಂದರೆ ಅವರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಆವಾಗ ನಮ್ಮ ದೊಡ್ಡ ಮಗ ತುಂಬ ಹೆದರಿಕೆ ಆಯಿತು, ಏನು ಮಾಡಬೇಕು ಅಂತ. ಆವಾಗ ಅವ್ರು ಹೋಗಿ ರಾಯರು ಮಾಡಿದಾಗ ಅವರು 21 ದಿವಸ ರಾಯರ ಸೇವೆ ಮಾಡಿದರು. ಸೇವೆ ಮಾಡಿದಾಗ ಅವ್ರಿಗೆ ರಾತ್ರಿ ಕನಸಿನಲ್ಲಿ ಆಸ್ಪತ್ರೆ ಬಂತು. ಅವ್ರು ನೋಡಿರಲಿಲ್ಲ. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಕೈಯಾಗೆಲ್ಲ ಆಯುಧಗಳು ಇಟ್ಕೊಂಡು ಆಪ್ರೇಷನ್ ಮಾಡೋ ಸಾಮಾನುಗಳೆಲ್ಲ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಒಳಗೆ ಹೋಗಿದ್ದು ಅವ್ರಿಗೆ ಕಾಣ್ತು. ಆವಾಗ ಅಯ್ಯೋ, ನನಗಿಂತ ಒಳ್ಳೆ ಕನಸು ಬಿದ್ದದೆ, ರಾಯರೇ ನನ್ನ ಮಗನ ಕಾಪಾಡ್ತಾರೆ ಅಂತಂದು ಅವರು ತುಂಬ ಸಂತೋಷಪಟ್ಟರು. ಆಮೇಲೆ 1 ತಿಂಗಳಾದಮೇಲೆ ಅವರೆಲ್ಲರೂ ಅದೇ ತಮಿಳ್ನಾಡಿಗೆ ಆಸ್ಪತ್ರೆ ಅದಕ್ಕೆ ಆಪ್ರೇಷನ್ಗೆ ಹೋದಾಗ ನಮ್ಮ ದೊಡ್ಡಮ್ಮ ನೋಡಿದರೆ ಅದೇ ಆಸ್ಪತ್ರೆನೇ ಅವ್ರ ಕನಸಿನಲ್ಲಿ ಬಂದಿತ್ತು. ಅವರಿಗೆ ರೋಮಾಂಚನ ಆಗ್ಬಿಡ್ತಂತೆ. ಅದೇ ಡಾಕ್ಟ್ರೇ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಿ ಬಂದುಬಿಟ್ಟಾರೇನೋ, ನನ್ನ ಮಗಕ್ಕೆ ಆಪ್ರೇಷನ್ ಮಾಡ್ತಾರೆ ಅಂತ. ಆಮೇಲೆ ಆಪ್ರೇಷನ್ ತುಂಬ ಸಕ್ಸಸ್ ಆಯಿತು, ಚೆನ್ನಾಗೋಗಿದ್ರು. ಆಮೇಲೆ ಎಲ್ಲರೂ ಚೆನ್ನಾಗಿತ್ತು, ಭಾಳ ಚೆನ್ನಾಗಿದೆ. ರಾಯರು ನಂಬಿದ್ದಕ್ಕೆ ಅವ್ರನ್ನ ಕೈ ಬಿಡಲಿಲ್ಲ. ರಾಯರು ನನ್ನ ಜೀವನದಲ್ಲಿ ಒಂದು ಪವಾಡ ಮಾಡಿದ್ರು. ಅದನ್ನು ನಮ್ಮ ಯಜಮಾನರು ಆರ್ಮಿ ಒಳಗಿದ್ದರು. ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ನನ್ನ ಊರಿಗೆ ಬಿಟ್ಟು ಬರ್ತೀನಿ ಅಂತಂದು ಕರ್ಕೊಂಬಂದರು. ಊರಿಗೆ ಬಿಟ್ಟು ಬಂದು ಆಮೇಲೆ ಡೆಲಿವರಿ ಆದಮೇಲೆ ಮಗುನ ನೋಡಬೇಕು ಅಂತಂದರು. ಆದರೆ ಅಷ್ಟೊತ್ತಿಗೆ ಅವರಿಗೆ ಆರ್ಮಿ ಒಳಗೆ ಇದು ವಾರ ಆಗ್ತದೆ ಅಂತ ವಿಷಯದಕ್ಕೆ ಇವ್ರನ್ನೆಲ್ಲ ಬೇಗ ಬಂದುಬಿಡಬೇಕು ಅಂತ ಇವ್ರಿಗೆಲ್ಲ ಟೆಲಿಗ್ರಾಮ್ ಕೊಟ್ಟರು. ಇವರು ಹೊರಟೋಗ್ಬಿಟ್ರು. ಆದರೆ ಅವರಿಂದ ಏನೂ ನಮಗೆ ಲೆಟ್ರು ಬರಲಿಲ್ಲ, ಏನೂ ಬರಲಿಲ್ಲ. ನಮ್ಮ ಅಜ್ಜಿ ನಮ್ಮ ತಾಯಿ ಏನು ಮಾಡಿದ್ರು, ಫೋಟೋ ಇಟ್ಕೊಂಡು ರಾಯರದು ದೀಪಗಳು ಹಚ್ಚಿಬಿಟ್ಟು ರಾಯರಿಗೆ ನಮಸ್ಕಾರ ಹಾಕ್ಕೊಂತಿದ್ರು. ಯಾಕಂದರೆ ನನಗೆ ಗಂಡು ಮಗ ಹುಟ್ಟಿತ್ತು. ಅವರೆಲ್ಲೂ ಹೊರಗೆ ಹೋಗಿ ಸೇವೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅವ್ರಿಗೆ. ಆಮೇಲೆ ನಾವೆಲ್ಲ ಆಲೋಚನೆ ಒಳಗೆ ಇದ್ವಿ. ನನಗಂತೂ ಊಟ ಮಾಡೋಕ್ಕೆ ಆಗ್ತಿರಲಿಲ್ಲ. ನಮ್ಮ ತಂದೆ ಯಾವಾಗಲೂ ಅಂತಿದ್ರು, ಊಟ ಮಾಡಮ್ಮ ಊಟ ಮಾಡೋದು, ಹೋಗ್ತಾನೆ ಇರಲಿಲ್ಲ ನನಗೆ ಊಟ. ಏನು ಯೋಚನೆ, ಏನು ಕತೆ. ಆಮೇಲೆ 2 ತಿಂಗಳಾಯಿತು. 3ನೇ ತಿಂಗಳಿಗೆ 71 ಒಳಗೆ ವಾರ ಶುರುವಾಯಿತು. ವಾರ ಶುರುವಾದಾಗ ಆವಾಗ ಏನೂ ಗೊತ್ತಾಗಲಿಲ್ಲ ನಮಗೆ, ಏನು ವಿಷಯನೂ ಗೊತ್ತಿಲ್ಲ. ವಾರ ಶುರುವಾಗ್ಬಿಟ್ಟದೆ. ನಮ್ಮ ತಾಯಿಯವರೆಲ್ಲ ಸುಖವಾಗಿ ನನ್ನ ಹಳೆಯನ ಕರ್ಕೊಂಬ ಅಂತ, ನಮ್ಮ ಅಜ್ಜಿ ಮೊಮ್ಮಗನ ಸುಖವಾಗಿ ಕರ್ಕೊಂಬ ಅಂತ ದಿನಾ ಬೇಡ್ಕೊಂತ ಇದ್ರು ರಾಘವೇಂದ್ರ ಸ್ವಾಮಿಗಳ ಹತ್ರ. ನಮ್ಮ ತಂದೆನೂ ಹಾಗೆ ಮಾಡ್ತಿದ್ರು. ಅವರು ಕೆಲಸನೂ ಮಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ, ಮನೆಯಲ್ಲೂ ಅದೇ ಯೋಚನೆ ಮಾಡ್ತಾಯಿದ್ರು. ನಾನಂತೂ ಸರಿ ಊಟನೂ ಹೋಗ್ತಾ ಇರಲಿಲ್ಲ ನನಗೆ. ಆಮೇಲೆ ಮಗುನೂ ಸರಿ ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಒಂದು ದಿವಸ
ವಾರ ಎಲ್ಲ ಮುಗೀತು. ಪಾಕಿಸ್ತಾನಕ್ಕೂ ಇದು ನಮ್ಮ ಭಾರತಕ್ಕೂ ವಾರ ಶುರುವಾಯಿತು. ಅದಾಗಿ 18 ದಿವಸ ಆದಮೇಲೆ ನಮ್ಮ ಭಾರತ ಗೆದ್ದು ಪಾಕಿಸ್ತಾನ ಸೋತೋಗ್ಬಿಡ್ತು. ಆಮೇಲೆ ಅವರೆಲ್ಲ ಹೊರಟೋಗ್ಬಿಟ್ರು. ಆಮೇಲೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು. ಅವಾಗ ಅವ್ರೇನು ಹೇಳಿದರು, ಎಲ್ಲರಿಗೂ ಇಷ್ಟು ದಿವಸ ರಜೆ ಕೊಟ್ಟಿಲ್ಲ ನಾವು, ಅವರೆಲ್ಲ ಒಂದೊಂದು ತಿಂಗಳು ರಜೆ ಕೊಟ್ಬಿಟ್ಟು ಅವ್ರನ್ನೆಲ್ಲ ಪಾಪ ಹೆಂಡತಿ ಮಕ್ಕಳನ್ನ ನೋಡಬೇಕು ಅಂತಾರೆ, ಅವ್ರನ್ನ ಊರಿಗೆ ಕಳಿಸ್ರಿ ಅಂತ ಹೇಳಿದರು. ಎಲ್ಲರನ್ನೂ ಕಳಿಸ್ರಿ. ಇವರು ಇದ್ದಕ್ಕಿದ್ದಾಗ ನಮ್ಮ ಮನೆಯವ್ರು ಬಂದುಬಿಟ್ರು ಊರಿಗೆ. ಕೂಡ ಮನೆಯವ್ರಿಗೆಲ್ಲ ಖುಷಿ ಆಗ್ಬಿಡ್ತು, ಆರೋಗ್ಯವಾಗಿದ್ದು ಬಂದುಬಿಟ್ರಲ್ಲ ಅಂತ ಭಾಳ ಸಂತೋಷ ಆಗ್ಬಿಡ್ತು. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಇವ್ರು ಹೇಳಿದರು, ನಮ್ಮ ಕಂಪ್ನಿ ಮೇಲೆ ಬಾಂಬ್ ಹಾಕಿಬಿಟ್ಟಾರೆ ಅಂತ ಹೇಳಿದರು. ಅಬ್ಬಾ, ರಾಯರೇ ನಮ್ಮನ್ನು ಉಳಿಸಿದ್ರು ಅಂತ. ಇವರೆಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದ್ರಲ್ಲ, ಯಾರೂ ಇರಲಿಲ್ಲ, ಅದು ಬಾಂಬ್ ಹಾಕ್ಯಾರೆ, ಅದು ನಾವು ಯಾರೂ ಇರಲಿಲ್ಲ ಅಂತ ನಾವು ಅಂದ್ಕೊಂಡ್ವಿ. ರಾಯರೇ ನಮ್ಮನ್ನು ಕಾಪಾಡ್ಯಾರೆ, ಇವರೆಲ್ಲ ಹೋದ್ಮೇಲೆ ಬಾಂಬ್ ಹಾಕ್ಯಾರ ಅಂತಂದು ನಾವು ಭಾಳ ಇದು ಮಾಡ್ತೀವಿ. ಇಷ್ಟೇ ನಮ್ಮ ಸುದ್ದಿ, ಇನ್ನೇನಿಲ್ಲ. ಅದೆಲ್ಲಕ್ಕೆ ರಾಯರೇ ನಮ್ಮನ್ನು ಕಾಪಾಡ್ಯಾರ ನೋಡ್ರಿ. ರಾಯರನ್ನು ನಂಬಿರುವಂತಹ ಭಕ್ತರ ಮೇಲೆ ರಾಯರು ಮಾಡುವಂತಹ ಇಂತಹ ಪವಾಡಗಳನ್ನು, ಇಂತಹ ಮಹಿಮೆಗಳನ್ನು ಕೇಳ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಇಂತಹ ಸಾವಿರಾರು ಹಿರಿಯ ರಾಯರ ಭಕ್ತರಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಮತ್ತೊಬ್ಬ ಹಿರಿಯ ರಾಯರ ಭಕ್ತೆಯೊಬ್ಬರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ಅದ್ಭುತವಾದಂತಹ ರೋಮಾಂಚಕಾರಿ ಘಟನೆಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸರಿ ರೆ ಸರಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ